ಮುಂದೆ ಈ ಅಪ್ಪನ ಮುಂದೆ ಬಂದು ನಿಂತು ಮಾತಾಡಿಸೋ ಧೈರ್ಯ ಹೇಳ್ಕಲ್ಲ. ನೀನೇನಾದ್ರು ಹೇಳ್ಕೊಟ್ಟಿದ್ಯಾ ಅವನಿಗೆ? ಅಣ್ಣ 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 ಚಂದ್ರು ಒಂದ್ ನಿಮಿಷ. ಈಗ ಹೇಳು ಹೋಗ್ ಕೆಲ್ಸ ಏನಾಯ್ತು? ಅಣ್ಣ ಆ ಎಸ್ ಐ ಯಾರು ಗೊತ್ತಾ ಅಣ್ಣ? ನಮಗ್ ಗೊತ್ತಿರೋರೆ. ಮೊದ್ಲು ದೊಡ್ಡಬಳ್ಳಾಪುರದಲ್ಲಿ ಇದ್ರು, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು. ಈಗ ಇಲ್ಲಿಗೆ ಬಂದು ಒಂದ್ ತಿಂಗಳಾಯ್ತಂತೆ. ನಾನ್ ಹೋಗಿದ್ದಾಗ ಎಸ್ ಐ ಇರ್ಲಿಲ್ಲ, ರಜದ್ನಲ್ಲಿ ಇದ್ರು. ನಾಳೆ ಬೆಳಿಗ್ಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ವಲ್ಲಭ ರಿಲೀಸ್ ಆಗ್ಬೇಕು ಅಂದ್ರೆ ಕಿಡ್ನಾಪ್ ಆಗಿರೋ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಆರೋಪಿ ಆಗಿರೋ ಅವನು ಅಪರಾಧಿಯಾಗಿ ಜೈಲ್ ಸೇರ್ತಾನೆ. ನೋಡ್ತಾ ಇರೋಣ, ಈ ಕೇಸಲ್ಲಿ ಅವನ ಲಾಕ್ ಮಾಡೇ ಮಾಡ್ತೀನಿ. ಹಾಗಿದ್ಮೇಲೆ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿಯಲ್ಲ. ನಾವು ಮೊನ್ನೆ ತಾನೇ ಮಾತಾಡ್ಕೊಂಡಿದ್ವಿ, ಆ ನಂದನ್ ವೀಕ್ನೆಸ್ ವಲ್ಲಭ ಅವನ್ಗೊಂದು ಮೂಡ್ತಾ ಇರ್ಬೇಕು ಅಂತ. ಈಗ ನೋಡು ದೇವ್ರೇನೋ ಒಂದು ಅವಕಾಶ ಕೊಟ್ಬಿಟ್ಟ. ಆ ವಲ್ಲಭ ಜೈಲಿಂದ ರಿಲೀಸ್ ಆಗ್ಬಾರ್ದು. ಆಗ್ಲೇ ಆ ನಂದ ಮಣ್ಮುಕ್ತಾನೆ. ತಂದೆ ತಾಯಿ ಮನೆಯ ಪ್ರೀತಿಗೆ ಬೆಲೆ ಕೊಡದೆ ಆ ವಲ್ಲಭನಿಂದ ಹೊಡೆದಲ್ಲ ಆ ಅಮೂಲ್ಯ, ಅವಳು ಬುದ್ಧಿ ಕಲಿತಾಳೆ. ಅವಳು ಎಷ್ಟು ಅಹಂಕಾರ ಗೊತ್ತಾ ಚಂದ್ರು? ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿಗೆ ಬಂದು ನನಗೆ ಬಾಯಿ ಬಂದಂಗ್ ಮಾತಾಡಲು ಗೊತ್ತಾ? ಹೌದಾ? ಹೌದಪ್ಪ, ತುಂಬಾನೇ ಮಾತಾಡ್ಲಿ. ಮಾತಾಡೋ ಬಾಯಿಗೆ ನಾಳೆ ದುರಹಂಕಾರ ಮುರಿತೀನಿ. ಇಲ್ಲ ಚಂದ್ರು, ಮಾತಾಡ್ಬೇಕು. ಏನಂತ ಮಾತಾಡ್ಬೇಕು ಗೊತ್ತಾ? ಇವತ್ತವ್ರು ಮಾತಾಡ್ದವ ಆ ಮಾತಿಗೆ ಕ್ಷಮೆ ಕೇಳ್ಬೇಕು. ತಂದೆ ಪ್ರೀತಿನ ಒದ್ದು ಹೋದ್ಲಲ್ಲ, ಆ ತಂದೆ ಪ್ರೀತಿನೇ ಟೆಸ್ಟ್ ಅಂತ ಹೇಳ್ಬೇಕು. ಇವತ್ತು ಕೈಯಲ್ಲಿ ನನ್ಗೆ ವಾರ್ನಿಂಗ್ ಕೊಟ್ಟು ಹೋದ್ಲು, ಅದೇ ಕೈಯಲ್ಲಿ ನನ್ಗೆ ತಪ್ಪಾಯ್ತು ಅಂತ ಹೇಳ್ಬೇಕು. ನಾಳೆ ಎಷ್ಟು ಬೇಗ ಆಗತ್ತೋ ಅಂತ ಕಾಯ್ತಾ ಇದ್ದೀನಿ ಚಂದ್ರು. ಹಲೋ, ನಿಂತ್ಕೊಳಮ್ಮ. ಸರ್ ಅದು ವಲ್ಲಭಗೆ ಊಟ ಕೊಡ್ಬೇಕಾಗಿತ್ತು. ಹಲೋ, ನಿಮಿಷ ನಿಂತ್ಕೊಳ್ಳಿ. ಇದೇನು ನಿಮ್ ಅತ್ತೆ ಮನೆ ಅಂದ್ಕೊಂಡಿದ್ರು ಇಲ್ಲ ನಿಮ್ ಮಾವ ಮನೆ ಅಂದ್ಕೊಂಡಿದ್ರು? ಸರ್ ಪ್ಲೀಸ್ ಸರ್, 5 ನಿಮಿಷ ಸರ್. ವಲ್ಲಭಂಗ್ ಊಟ ಕೊಟ್ಟು ಬಂದ್ಬಿಡ್ತೀನಿ. 5 ನಿಮಿಷ ಸರ್ ಪ್ಲೀಸ್. ಪಾಪ ಸರ್, ಅವ್ನ್ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಹಸ್ಕೊಂಡಿರ್ತಾನೆ ಸರ್. ನಮ್ ಸಾಹೇಬ್ರ ಪರ್ಮಿಷನ್ ಇಲ್ದಲೆ ಒಳಗಡೆ ಬಿಡಕ್ ಆಗೋದಿಲ್ಲ ಮೇಡಮ್. ಸರ್ ಪ್ಲೀಸ್ ಸರ್, 5 ನಿಮಿಷ. ಅದೆಲ್ಲ ಆಗೋದಿಲ್ಲ ಮೇಡಮ್. ನಮ್ ಸಾಹೇಬ್ರ ಬರೋವರೆಗೂ ಒಳಗಡೆ ಬಿಡಕ್ ಆಗಲ್ಲ. ಯಾರು ಇವ್ರು? ಏನಾಯ್ತು? ಅದೇ ಮೇಡಮ್, ಬೆಳಿಗ್ಗೆ ಕಿಡ್ನಾಪ್ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡ್ ಬಂದ್ವಲ್ಲ ಅವ್ರ ಕಡೆಯವರು. ಅವ್ರ ಗಂಡನ್ಗೆ ಊಟ ಕೊಡ್ಬೇಕಂತೆ. ಓ ಅಷ್ಟೇನಾ? ಸರಿ ಹೋಗ್ ಕೊಡಮ್ಮ ಹೋಗ್. ಏನ್ ಹೇಳ್ತಿದ್ರ ಮೇಡಮ್? ಸಾಹೇಬ್ರು ಬೇರೆ ಸ್ಟೇಷನ್ ಇಲ್ಲ. ಈ ಟೈಮಲ್ಲಿ ನಾವು ಊಟ ಕೊಟ್ರೆ ಅವ್ರು ನಮ್ಮನ್ನ ಬೈಯಲ್ವಾ? ಸರ್ ಹತ್ರ ನಾನ್ ಮಾತಾಡ್ಕೋತೀನಿ, ನೀನ್ ಹೋಗಮ್ಮ ಊಟ ಕೊಡು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಲ್ಗೋಣ. ವಲ್ಲಭ ಹುಡುಗಿನ ಇಲ್ಲೇ ಡ್ರಾಪ್ ಮಾಡಿರೋದು. ಅವ್ನು ಹೇಳಿದ್ ಇದೇ ಸರ್ಕಲ್. ಆದ್ರೆ ಡ್ರಾಪ್ ಮಾಡೋದನ್ನ ಆ ಹುಡುಗಿ ಎಲ್ಲೋ ಹೋದ್ಲು? ಕೇಶವ, ಅವನು ಆ ಹುಡುಗಿನ ಇಲ್ಲೇ ಡ್ರಾಪ್ ಮಾಡಿದಾನೆ ಅಂತ ಆದ್ರೆ ಅವ್ಳ ಸುತ್ತಮುತ್ತ ಎಲ್ಲೋ ಇಲ್ಲೇ ಮಿಸ್ ಆಗಿರೋದು. ನಾವು ಸರಿಯಾಗಿ ಹುಡುಕಿದ್ರೆ ಏನಾದ್ರೂ ಒಂದು ಕ್ಲೂ ಸಿಗುತ್ತೆ. ಕರೆಕ್ಟ್ ಮಾಡೋಣ. ಇಬ್ರು ಒಂದೇ ಕಡೆ ಹುಡುಕಿದ್ರೆ ಟೈಮ್ ಆಗುತ್ತೆ. ನೀನ್ ಆ ಕಡೆ ಹುಡುಕು, ನಾ ಈ ಕಡೆ ಹುಡುಕ್ತೀನಿ. ಏನಾದ್ರೂ ಕ್ಲೂ ಸಿಕ್ಕಿದ್ರೆ ಫೋನ್ ಮಾಡು, ಸರಿನಾ? ಸರಿ ಹೋಗು. ವಲ್ಲಭ ಏನೋ ಇದು? ಅವ್ರು ನಿಂಗ್ ಹೊಡೆದ್ರ? ಯಾಕೋ ಹೊಡೆದ್ರು ಸರ್? ಒಂದ್ ನಿಮಿಷ ನನ್ ಮಾತು ಕೇಳಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರ ಜೊತೆ ಬಂದೆ? ಆ ವಿಷಯ ಬಿಡು. ನೀನ್ ಏನೋ ತಪ್ಪು ಮಾಡಿಲ್ಲ ತಾನೆ? ಮತ್ ಯಾಕೆ ನಿಂಗ್ ಹೊಡೆದ್ರು? ತುಂಬಾ ನೋವು ಆಗ್ತಿದ್ಯಾ? ನೀವ್ ಓಡಾಡಕ್ಕೂ ಆಗ್ತಿಲ್ವಲ್ಲೋ? ಚಿಕ್ಕಪ್ಪ ಮಾವ ಯಾರು ನಂಗೆ ಈ ವಿಷಯ ಹೇಳೇ ಇಲ್ಲ. ಅದೆಲ್ಲ ಬಿಡು, ನೀನ್ ಒಬ್ಳೆ ಬಂದಿದ್ಯಾ? ಬರ್ಕೋದೆ ಈ ಟೈಮಲ್ಲಿ? ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಅದಕ್ಕೆ ಊಟ ತಗೊಂಡ್ ಬಂದಿದ್ದೀನಿ. ನನ್ ಊಟ ಎಲ್ಲ ಏನು ಬೇಡ, ನೀನ್ ಹೋಗು. ನನ್ಗೆ ಆಚೆ ಬಂದ್ರೆ ಸಾಕಾಗೋಗಿದೆ. ಹಾಗೆ ಆಟೋ ಏನಾದ್ರು ಮಾಡ್ಕೊಂಡು ಹೋಗು. ಒಬ್ಳೆ ನಡ್ಕೊಂಡು ಹೋಗ್ಬೇಡ, ಟೈಮ್ ಸರಿ ಇಲ್ಲ. ಇಲ್ಲ, ನೀನ್ ಫಸ್ಟ್ ಊಟ ಮಾಡು, ಅದಾದ್ಮೇಲೆ ನಾನ್ ಹೋಗೋದು. ಹೋಗ್ ಕೂತ್ಕೋ, ಊಟ ಮಾಡು. ನನಗ್ ಬೇಡ ಅಂತ ಹೇಳ್ದೆ ಅಲ್ಲ ಅಮ್ಮಯ್ಯ. ಏನಪ್ಪ, ನಿನ್ಗೇಂತ ನಿನ್ ಹೆಂಡ್ತಿ ಪ್ರೀತಿಯಿಂದ ಊಟ ತಂದಿದ್ದಾಳೆ, ತಿನ್ನಕ್ಕೇನು? ತಿನ್ನು. ವಲ್ಲಭ ಹಠ ಮಾಡ್ಬೇಡ, ಊಟ ಮಾಡು. ಕೂತ್ಕೋ ವಲ್ಲಭ. ಹೇ, ನೀನ್ ಯಾಕೆ ಹೇಳ್ತಾ ಇದ್ಯಾ? ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದೀನಿ. ನಿನ್ ಈ ತರ ನೋಡಕ್ ಆಗ್ತಿಲ್ಲ ನನಗೆ. ಸಾಲ್ದಕ್ಕೆ ಎಷ್ಟು ಹೊಡ್ದಿದೆ ನೋಡು. ಏ, ನನಗಂತದೇನು ಆಗಿಲ್ಲ ಕಡೆ. ನೋಡು, ಪೊಲೀಸರು ಹೊಡೆದಿರೋದ್ನ ಮನೆಗೆ ಹೋಗಿ ಅಮ್ಮನ ಹತ್ರ ಮಾತ್ರ ಹೇಳ್ಕ್ ಹೋಗ್ಬೇಡ. ಅಮ್ಮ ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಇದು ಆ ಹುಡುಗಿದೇ ಇರ್ಬೋದಾ? ಕೇಶವ ಬೇಗ ಬಾ. ನೋಡು ಈ ಜುಮ್ಕಿ ಆ ಹುಡುಗಿದೇ ಇರ್ಬೋದಾ? ಮಾತಾಡ. ವಲ್ಲಭ ಹುಡುಗಿನ ಆ ಸರ್ಕಲ್ ಹತ್ರ ಡ್ರಾಪ್ ಮಾಡಿ. ಬಹುಶಃ ಆ ಹುಡುಗಿ ಮನೆ ಈ ಕಡೆ ಇರ್ಬೋದು. ಅವಳು ಈ ಕಡೆನೆ ಹೊರಟಿದ್ದಾಳೆ. ಬಹುಶಃ ಯಾವ್ದೋ ಕಾರು ಅವಳ ಹಿಂದೆ ಬಂದು ನಿಂತಿದೆ. ಅದ್ರಿಂದ ಕೆಲವ್ರು ಬಂದು ಅವಳನ್ನ ಕಿಡ್ನಾಪ್ ಮಾಡೋದು ಪ್ರಯತ್ನ ಪಟ್ಟಿದ್ದಾರೆ. ಅವಳು ತುಂಬಾ ಒದ್ದಾರಿದ್ದಾಳೆ. ಬಹುಶಃ ಆಗ ಈ ವಾಲೆ ಈ ಚಪ್ಪಲಿ ಬಿದ್ದಿರ್ಬೋದು. ಆ ಹುಡುಗಿನ ಆ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ. ಬಹುಶಃ ಹೀಗೆ ಆಗಿರ್ಬೋದು. ಹೀಗೆ ಆಗಿರುತ್ತೆ. ಹೌದು ಕೇಶ್, ಸಿಕ್ಕಿರೋ ಸುಳುವುಗಳು ಮತ್ತೆ ನೀನ್ ಹೇಳ್ತಾ ಇರೋದನ್ನ ನೋಡಿದ್ರೆ ಕರೆಕ್ಟ್ ಅನ್ನಿಸ್ತಾ ಇದೆ. ಹಾಗೆ ಆಗಿರುತ್ತೆ. ಆದ್ರೆ ಇಲ್ಲಿಂದ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಎಲ್ಲಿಗೆ ಹೋಗಿರ್ಬೋದು? ಹೇಗ್ ಕಂಡು ಹಿಡಿಯೋದು? ಆ ಹುಡುಗಿ ಎಲ್ಲಿದ್ದಾಳೋ ಏನೋ? ಇಲ್ಲೊಬ್ಬನ ಇನ್ನೋಸೆಂಟ್ ಅಂತ ಹೇಗಣ ಪ್ರೂವ್ ಮಾಡೋದು? ಅದಣ್ಣ, ಫೋನ್ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡ್ತೀಯಾ? ನೀವು ಕರಿ ಮಾಡುತ್ತಿರುವ ವ್ಯಕ್ತಿ ರಿಸೀವ್ ಮಾಡ್ತಿಲ್ವಾ? ರಿಸೀವ್ ಮಾಡ್ತಿಲ್ಲ ಕೇಶವ. ಇನ್ನೊಂದ್ಸಲ ಮಾಡು. ನೀವು ಕರಿ ಮಾಡುತ್ತಿರುವ ವ್ಯಕ್ತಿ. ಏನಾಯ್ತು? ರಿಂಗ್ ಆಗ್ತಿದೆ, ಅವ್ರು ರಿಸೀವ್ ಮಾಡ್ತಿಲ್ಲ ಕೇಶವ. ನಾವು ಬೆಳಿಗ್ಗೆ ತನಕ ಕಾಯ್ಲೇಬೇಕು ಅನ್ಸತ್ತೆ. ಬೇರೆ ದಾರಿನೇ ಕಾಣಿಸ್ತಿಲ್ಲ ಕೇಶವ. ಅದೋಡ ಸರ್, ನನ್ ಮಗಳ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಸರ್? 2 ರಾತ್ರಿ ಆಯ್ತು ಸರ್. ತುಂಬಾ ಭಯ ಆಗ್ತಾ ಇದೆ ಸರ್. ನೋಡಿ, ಹುಡುಕ್ತಾ ಇದೆ, ಸಿಕ್ತಾಳೆ. ನೀವ್ ಅಲ್ಲಿ ಹೋಗಿ ಕೂತ್ಕೊಡಿ. ಸರ್, ವಲ್ಲಭನ ಹೆಂಡತಿ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಸರ್, ಇವಳೆ ಅಮೂಲ್ಯ ಅಂತ. ಇವ್ರ ಮದ್ವೆ ಹೇಗಾಯ್ತು ಅಂತ ನೀವೇ ಕೇಳಿ. ನಮಸ್ತೆ ಸರ್. ನಿನ್ನೆ ನಮ್ ಚಿಕ್ಕಪ್ಪ ಬಂದು ವಲ್ಲಭ ನನ್ನ ಕಿಡ್ನಾಪ್ ಮಾಡಿ ಮದ್ವೆ ಆಗಿದ್ದಾನೆ ಅಂತೆಲ್ಲ ಹೇಳಿದ್ರಂತೆ. ಅದೆಲ್ಲ ಸುಳ್ಳು ಸರ್. ವಲ್ಲಭ ಅಂತವನಲ್ಲ ಸರ್. ಚಿಕ್ಕ ವಯಸ್ಸಿಂದ ಅವ್ನ್ ನನಗ್ ಗೊತ್ತು. ಅವ್ನ್ ಎಂತವನು ಅಂತ ನಂಗೆ ಚೆನ್ನಾಗ್ ಗೊತ್ತು ಸರ್. ನಾವಿಬ್ರು ಪ್ರೀತಿ ಮಾಡೇ ಮದ್ವೆ ಆಗಿರೋದು. ಪ್ಲೀಸ್ ನನ್ ಮಾತನ್ನ ನಂಬಿ ಸರ್, ಪ್ಲೀಸ್. ಮತ್ತೆ ನಿಮ್ ಚಿಕ್ಕಪ್ಪ ಹೇಳುದಲ್ಲಮ್ಮ ಕಿಡ್ನಾಪ್ ಅಂತ. ಅಲ್ಲ, ಇವ್ರೇನಾದ್ರೂ ಎದುರಿಸಿ ಈಗ ಹೇಳು ಅಂತ ಕರ್ಕೊಂಬಂದ್ರ ಇಲ್ಲಿಗೆ? ಅಯ್ಯೋ, ಆತರ ಏನು ಇಲ್ಲ ಸರ್. ಚಿಕ್ಕಪ್ಪಂಗೆ ನಮ್ ಮನೆಯವ್ರ್ ಕಂಡ್ರೆ ಆಗಲ್ಲ, ಅದಕ್ಕೆ ಈ ತರ ಎಲ್ಲ ಹೇಳಿದಾರೆ. ವಲ್ಲಭ ತುಂಬಾ ಒಳ್ಳೆಯವನು ಸರ್. ಅವನ್ ಜೊತೆ ಬದುಕ್ತಿರೋಳ್ ನಾನು.
ನನ್ ಮಾತ್ ನಂಬಿ ಸರ್. ಕೇಳಿಸ್ಕೊಂಡ್ರೆ ಸರ್, ನನ್ ಮಗ ಅಂತವನಲ್ಲ ಸರ್. ಎಲ್ಲ ಗೊತ್ತಾದ್ಮೇಲೂ ಅವ್ನ್ ಇಟ್ಕೊಂಡಿದಿರಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ. ಹಲೋ ಹಲೋ, ನಂದಕುಮಾರ್ ಅವರೇ, ಸಮಾಧಾನ ಸಮಾಧಾನ. ನೋಡಿ, ನಿಮ್ಮ ಸೊಸೆ ಕರ್ಕೊ ಬಂದು ಸ್ಟೇಟ್ಮೆಂಟ್ ಕೊಡ್ಸಿ ಅಂದೆ. ಆ ಸ್ಟೇಟ್ಮೆಂಟ್ ಇಂದ ಈ ಕೇಸ್ಗೆ ಏನಾದ್ರು ಅನುಕೂಲ ಆಗ್ಬೋದೇನೋ ಅಂತ. ಅದನ್ ಬಿಟ್ಟು ನಿಮ್ ಮಗನ್ನ ಬಿಟ್ಟೇ ಬಿಡ್ತೀನಿ ಅಂತ ನಾನು ಹೇಳಲಿಲ್ಲ. ಏನ್ ಹೇಳ್ತಾ ಇದೀರಿ ಸರ್ ನೀವು? ನೋಡಿ, ಆ ಕಿಡ್ನಾಪ್ ಆಗಿದೆಯಲ್ಲ ಹುಡುಗಿ ನಂದಿನಿ, ಆ ಹುಡುಗಿ ಬಂದು ನಿಮ್ ಮಗ ನಿರಪರಾಧಿ ಅಂತ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ ಮಗನ್ ಬಿಡ್ಬೋದು, ಇಲ್ಲ ಅಂದ್ರೆ ಬಿಡಕ್ ಆಗಲ್ಲ. ಅರ್ಥ ಆಯ್ತಲ್ಲ? ನೋಡಿ, ಈಗ 8:15, 9 ಗಂಟೆಗೆ ನಮ್ ಸಾಹೇಬ್ರು ಬರ್ತಾರೆ. ಎಲ್ಲ ಪ್ರೊಸೀಜರ್ ಮುಗಿಸಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹೌದು ಮಾವ, ಅದಕ್ಕಿಂತ ಮುಂಚೆ ಆ ಹುಡುಗಿ ಸಿಗ್ಬೇಕು. ರೇ ಸೋಮ, ಆ ಹುಡುಗಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾನೆಯಾ? ಇನ್ನೂ ಇಲ್ಲ ಸರ್. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ನಿಮ್ ಹುಡುಗ ಏನಾದ್ರು ಸತ್ಯ ಒಪ್ಕೊಂಡ್ರೆ ಶಿಕ್ಷೆನೂ ಕಡಿಮೆ. ನಾವು ಸುಮ್ನೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ ಹುಡುಗಿನ. ಸತ್ಯ ಒಪ್ಕೊಳಕ್ ಹೇಳಿ. ಹೌದಾ? ಬೇಗ ಬನ್ನಿ ಪ್ಲೀಸ್. ಅಣ್ಣ, ಎಲ್ಲಿದಾರಂತೆ? ಎಷ್ಟೊತ್ತಾಗತ್ತಂತೆ? 5 ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಕೇಶವ. ಅಣ್ಣ, ಇವ್ರಿರ್ಬೇಕು ನೋಡು. ಸರ್ ನಮಸ್ತೆ ಸರ್, ನಾವೇ ಕಾಲ್ ಮಾಡಿದ್ದು. ಯಾರ್ ಸರ್ ನೀವು? ನಿನ್ನೆಯಿಂದ 5 ವರ್ಷದಲ್ಲಿ ಫೋನ್ ಮಾಡಿದೀರಾ. ಅಷ್ಟಕ್ಕೂ ನಿಮ್ಗೇನ್ ಬೇಕು? ಸರ್ ಕ್ಷಮಿಸಿ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಸರ್. ಏನಂದ್ರೆ ನಮ್ ತಮ್ಮನ ಪೊಲೀಸರು ಮಾಡದಿರೋ ತಪ್ಪಿಗೆ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅವನನ್ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ನಿಮ್ CCTV ಕ್ಯಾಮ್ರಾನ ಸ್ವಲ್ಪ ಚೆಕ್ ಮಾಡ್ಬೇಕಾಗಿತ್ತು. ಅದನ್ನ ಸ್ವಲ್ಪ ತೋರಿಸ್ತೀರಾ? ಏನು CCTVನ ಬಂದವ್ರಿಗೆಲ್ಲ ಪುಟ್ಟೆ ತೋರ್ಸಕ್ಕೆ ನಾನೇನು ಥಿಯೇಟರ್ ನಡೆಸ್ತಾ ಇದೀನ? ಸರ್, ಈ ವಿಷಯದಲ್ಲಿ ನನ್ ತಮ್ಮನ್ ಜೀವನ, ಆ ಹುಡುಗಿ ಜೀವ ಎರಡೂ ಇದೆ ಸರ್. ದಯವಿಟ್ಟು ಏನಾದ್ರು ಮಾಡಿ ಸರ್. ಸರ್ ಪ್ಲೀಸ್, ಒಂದ್ಸಲ ನಾವ್ ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಮೊನ್ನೆ ನಿಮ್ ಅಂಗಡಿ ಮುಂದೆ ಒಂದ್ ಹುಡುಗಿದು ಕಿಡ್ನಾಪ್ ಆಗಿದೆ. ನನ್ ಮೈದ್ನ ಅವಳನ್ನ ಇಲ್ಲೇ ಡ್ರಾಪ್ ಮಾಡೋಗಿದ್ದ. ಅದಾದ್ಮೇಲೆ ಆ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಸರ್. ಅದಕ್ಕೆ ನೀವ್ ಅಂಗಡಿ CC ಕ್ಯಾಮ್ರಾ ಫೂಟೇಜ್ ತೋರ್ಸಿದ್ರೆ ನನಗ್ ಸ್ವಲ್ಪ ಸಹಾಯ ಆಗುತ್ತೆ. ಪ್ಲೀಸ್ ಸರ್. ಸರ್, ನಿಮ್ಗೆ ನಾವ್ ಜಾಸ್ತಿ ತೊಂದ್ರೆ ಕೊಡಲ್ಲ. ನಿಮ್ ಅಂಗಡಿಗಾಗ್ಲಿ ಕಸ್ಟಮರ್ಗಾಗ್ಲಿ ಏನು ಪ್ರಾಬ್ಲಮ್ ಮಾಡಲ್ಲ ಸರ್. ಒಂದೇ ಒಂದ್ಸಲ ಆ ಫೂಟೇಜ್ ನೋಡ್ಕೊಂಡು ಹೊರಟೋಗ್ತೀವಿ ಸರ್. ಬನ್ನಿ ಹೋಗೋಣ. ಏನ್ರಿ ಜಯಸಿಂಹ, ಆ ಕಿಡ್ನಾಪ್ ಕೇಸ್ ಏನಾಯ್ತು? ಎಲ್ಲಿ ಹುಡುಗ? ಸೆಲ್ ಅಲ್ಲಿ ಇದೆ. FIR ನೀವ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಸರಿ ಸರಿ, ಅಲ್ಲಿ ಹೊರಗಡೆ ನಿಂತಿದಾರಲ್ಲ, ಹುಡುಗನ ಅಪ್ಪನ? ಹೌದು ಸರ್, ಕರ್ಸಿ ಅವ್ರನ್ನ. ಓಕೆ ಸರ್, ನಮಸ್ತೆ, ಕುತ್ಕೊಳ್ಳಿ. ನಮಸ್ತೆ. ಅಲ್ಲ ರೀ, ಎಂತ ಮಗನ ಎತ್ತಿದಿರಿ ನೀವು? ಅಲ್ಲ, ಹುಡುಗಿನ ಕಿಡ್ನಾಪ್ ಮಾಡೋ ಲೆವೆಲ್ಗೆಲ್ಲ ಹೋಗಿದಾನಲ್ಲ, ಹೀಗೆ ನಮ್ಮ ಮಕ್ಕಳನ್ನ ಬೆಳೆಸೋದು? ಸರ್ ಇಲ್ಲೇ ಸರ್, ನನ್ ಮಗ ಅಂತವನಲ್ಲ ಸರ್. ಇವರೇ ಅವನ ನಿನ್ನೆಯಿಂದ ಇಲ್ಲೇ ಇಟ್ಕೊಂಡು ಹೊಡೆದು ಹೊಡೆದು ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ಸಾಕ್ ಸುಮ್ನೆ ಇರ್ರಿ. ನನ್ಗೆ ಈ ಕೇಸ್ ಬಗ್ಗೆ ನಮ್ಮ ASI ಎಲ್ಲಾ ಡೀಟೇಲ್ಸ್ ಹೇಳಿದ್ದಾರೆ. ಸುಮ್ನೆ ನೀವು ನನ್ ಮಗ ಒಳ್ಳೆಯವನು ಅಂತ ಮಾತಲ್ಲ ಮನೆ ಕಟ್ಟಕ್ ಬರ್ಬೇಡಿ. ಹೌದು, ನಿಮ್ ಮಗ ಕಿಡ್ನಾಪ್ ಮಾಡೇ ಇಲ್ಲ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಏನ್ರಿ ಇದೆ? ಸರ್, ನನ್ನ ಇನ್ನಿಬ್ಬರು ಮಕ್ಕಳು ಆ ಹುಡುಗಿನ ಹುಡ್ಕಕ್ ಹೋಗಿದ್ದಾರೆ ಸರ್. ಇನ್ನೇನ್ ಬಂದ್ಬಿಡ್ತಾರೆ ಸರ್. ಓಹೋ, ಅಂದ್ರೆ ನಾವ್ ಹುಡ್ಕಲ್ಲ ಅಂತಾನ? ನೀವೇ ಹುಡುಕ್ತೀರಾ ಹಾಗಾದ್ರೆ? ಅಯ್ಯೋ ಹಾಗಲ್ಲ ಸರ್, ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ. ದಯವಿಟ್ಟು ಅಲ್ಲಿ ತನಕ ಯಾವ್ದು ಕ್ರಮ ತಗೋಬೇಡಿ ಸರ್. ಹೌದು ಸರ್, ಒಂದ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ವಲ್ಲಭಂಗು ಮತ್ತೆ ಈ ಕಿಡ್ನಾಪ್ ಕೇಸ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ನಾವು ಪ್ರೂವ್ ಮಾಡ್ತೀವಿ. ಸರಿ, ಅದನ್ನು ನೋಡೇ ಬಿಡೋಣ. ನಾನ್ ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಡ್ಸಿ. ಅಷ್ಟ್ರಲ್ಲಿ ಆ ಹುಡುಗಿ ಇಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ನಾನ್ ಫರ್ದರ್ ಆಕ್ಷನ್ ತಗೋಬೇಕಾಗತ್ತೆ ಅಷ್ಟೇ. ಸರ್, ಮೊನ್ನೆ ರಾತ್ರಿ 9 ರಿಂದ 10 ಗಂಟೆ ಮಧ್ವಣ ನೋಡು, ಆ ಹುಡುಗಿ ಅಲ್ಲೇ ಇಳ್ಕೊಂಡಿದ್ದಾಳೆ. ಈ ಫುಟೇಜ್ ನ ತೋರಿಸಿದ್ರೆ ವಲ್ಲಭ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ. ಹೌದು, ಆದ್ರೆ ಆ ಹುಡುಗಿಗೆ ಏನಾಯ್ತು ಕೇಶವ? ಸರ್ ಸ್ವಲ್ಪ ಫಾರ್ವರ್ಡ್ ಮಾಡಿ ಸರ್. ಅಲ್ಲಿ ನೋಡಿ, ಆ ಹುಡುಗಿನ ಆ ಹುಡುಗರು ಕಾರ್ ಒಳಗಡೆ ಹೇಳ್ಕೊಂಡು ಅದೇ ಹುಡುಗರು ಇರ್ಬೋದಾ ವಲ್ಲಭ ಹೇಳ್ತಾ ಇದ್ದಿದ್ದು? ಸರ್, ಒಂದ್ ಪೆನ್ ಪೇಪರ್ ಇದ್ರೆ ಕೊಡಿ. ಕೇಶವ, ಗಾಡಿ ನಂಬರ್ ಏನೋ ಸಿಕ್ತು, ಆದ್ರೆ ಅವ್ರ ಅಡ್ರೆಸ್ ಹೆಂಗೋ ಕಂಡುಹಿಡಿಯೋದು? ಯಾರಾದ್ರೂ ಗೊತ್ತಿದಾರ? ನಿನ್ ಫ್ರೆಂಡ್ ಒಬ್ರು RTO ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ತಿಳ್ಕೊಬೋದಾ? ಸರಿ ಕೇಶವ. ಹಲೋ ಸುಮಾ, ನಿಂಗೆ ಅರ್ಜೆಂಟ್ ಆಗಿ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ನಿಮ್ಗೆ ಕಾರ್ ನಂಬರ್ ಕೊಡ್ತೀನಿ. ಆ ಕಾರ್ ನಂಬರ್ ಯಾವ ಅಡ್ರೆಸ್ ಅಲ್ಲಿ ಇದೆ ಅಂತ ಹೇಳಕ್ಕಾಗತ್ತಾ? ತಕ್ಷಣ ಹೇಳ್ಬೇಕು. ಒಂದ್ ನಿಮಿಷ ಸುಮಾ. ಕೇಶವ, ಅಡ್ರೆಸ್ ಬರ್ಕೋ. ಎಸ್, ಈ ಅಡ್ರೆಸ್ ಹೋದ್ರೆ ಈ ಕಾರ್ ಯಾರ್ದು ಏನು ಅಂತೆಲ್ಲ ಗೊತ್ತಾಗುತ್ತೆ. ಈ ಕಾರ್ ಸಿಗತ್ತೆ. ಮೊದ್ಲಿಂದ ಅವನವನೇ. ಥ್ಯಾಂಕ್ ಯು ಸರ್. ಇದು ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಅವನನ್ನ ನಾವು ಸೆಲ್ಲಲ್ಲೇ ಇಟ್ಕೊಂಡಿರಕ್ ಆಗಲ್ಲ. ಅದು ಅಲ್ಲದೆ ನಾನ್ ನಿಮ್ಗೆ ಈಗಾಗಲೇ ಕೊಟ್ಟಿರೋ ಅರ್ಧ ಗಂಟೆ ಮುಗೀತು. ರೀ, ಕರ್ಸ್ರಿ ಅವನ್ನ. ಸಂತೋಷ್, ಕರ್ಕೊಂಬರ್ರಿ ಜನಕ್ಕೆ. ಇದಕ್ಕೆಲ್ಲ ನಿಮಗ್ ಶಿಕ್ಷೆ ಆಗಿ ಆಗುತ್ತೆ. ಇವತ್ ನಿನ್ನನ್ ಕಾಪಾಡಕ್ಕೆ ಯಾವನೇ ಬರ್ತಾನೆ? ಬಂದಾಯ್ತು, ಹೀರೋಗಳೇ ಬಂದಾಯ್ತು.